ನಮಸ್ಕಾರ, ನಾನು ನಿಮ್ಮ ರಾಕೇಶ್. ವಿಷಯ ಏನಪ್ಪಾ ಅಂದ್ರೆ, ಈಗಷ್ಟೇ ಒಂದು ಶಾರ್ಟ್ ಮೂವಿನ ನೋಡಿದೆ. ಕಡಲ ಕನಸು ಅಂತ ಒಂದು ಅದ್ಭುತವಾದಂಥ ಸಿನಿಮಾ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿರೋ ಬ್ಯಾಕ್ಗ್ರೌಂಡ್ ಸಾಂಗು ಅದು ಕೂಡ ಚೆನ್ನಾಗಿದೆ. ಸಿನಿಮಾನ ತೆಗೆದಿರುವಂಥ ಪ್ಲೇಸಸ್ಸು ಅದು ಕೂಡ ಚೆನ್ನಾಗಿದೆ. ಸ್ಟೋರಿ ಮಾತ್ರ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಅಪ್ಪ ಮಗಳ ಕತೆ ಇದು. ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಒಂದೊಳ್ಳೆ ಅದ್ಭುತವಾದಂಥ ಸಿನಿಮಾ ಅಂತಾನೆ ಹೇಳ್ಬೋದು. ನಾನು ನೋಡಿದ್ದೀನಿ, ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬಂತು. ಅದಕ್ಕೋಸ್ಕರನೇ ಈ ಒಂದು ರಿವ್ಯೂನ ಮಾಡ್ತಾ ಇರೋದು. ನಮ್ಮ ಒಂದು ಚಾನಲಲ್ಲಿ ಯಾವುದೇ ಕೂಡ ಶಾರ್ಟ್ ಮೂವಿ ರಿವ್ಯೂ ಇಲ್ಲ. ಅದಕ್ಕೋಸ್ಕರ ಈ ಸಿನಿಮಾನ ಯಾಕೆ ರಿವ್ಯೂ ಮಾಡಿದೆ ಅಂದರೆ, ಒಂದೊಳ್ಳೆ ಸಖತ್ತಾಗಿರೋ ಸಿನಿಮಾ ಅಂತಾನೆ ಹೇಳ್ಬೋದು. ದಯವಿಟ್ಟು ಹೋಗಿ ನೋಡಿ. ಇಷ್ಟ ಆದರೆ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸ್ಟೋರಿ ವಿಚಾರಕ್ಕೆ ಬಂದರೆ, ಒಂದು ಬಡತನದಲ್ಲಿ ಹುಟ್ಟಿರುವಂಥ ಹೆಣ್ಮಗಳು, ಅವಳಿಗೆ ಒಂದು ಸುತ್ತಾದ್ರೂ ಅಪ್ಪನ ಜೊತೆಗೆ ಸಮುದ್ರ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಅಪ್ಪನ ಜೊತೆ ಕೇಳ್ತಾಳೆ, ಒಂದು ಸುತ್ತಾದ್ರೂ ಸಮುದ್ರ ನೋಡೋಕೆ ಕರ್ಕೊ ಹೋಗಿ ಅಂತ. ಆದರೆ ಅಪ್ಪ ಕೂಲಿ ಮಾಡಿ ಬದುಕ್ತಾ ಇರೋದು. ಅದಕ್ಕೋಸ್ಕರ ಸಮುದ್ರಕ್ಕೆ ಕರ್ಕೊ ಹೋಗಿ ತೋರಿಸೋ ಅಷ್ಟು ದುಡ್ಡಿರಲ್ಲ ಇವ್ರ ಹತ್ರ. ಅದಕ್ಕೋಸ್ಕರ ಸಾಲ ಮಾಡಿನಾದ್ರೂ ತೋರಿಸ್ಬೇಕು ಅಂತ ಒಂದಿನ ನಿರ್ಧಾರ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಮುದ್ರ ತೋರ್ಸೋಕ್ಕೆ. ಆದರೆ ಅದೇ ಟೈಮಲ್ಲೇ ಯಾರೋ ಇನ್ನೊಬ್ರ ಹತ್ರ ಇವರು ಸಾಲ ಇಸ್ಕೊಂಡಿರ್ತಾರೆ. ಅವ್ರು ಬಂದು ಆ ಒಂದು ದುಡ್ಡನ್ನ ತಗೋಗ್ಬಿಡ್ತಾರೆ. ಅವಾಗ ಹೋಗೋಕ್ಕಾಗಲ್ಲ. ಕೊನೆವರೆಗೂ ಇದೇ ಒಂದು ಕಂಟೆಂಟೇ ಇರೋದು. ಅಂದರೆ ಒಬ್ಬ ಅಪ್ಪ ಮಗಳ ಆಸೆನ ನೆರವೇರಿಸ್ತಾನೋ ಇಲ್ವೋ ಅನ್ನೋದೇ ಒಂದು ಕಂಟೆಂಟು. ಒಂದು ಅದ್ಭುತವಾದಂಥ ಕಂಟೆಂಟ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಸ್ಟೋರಿ. ನಿಮಗೆ ಫುಲ್ ಹೇಳಿದ್ರೆ ನೀವು ಸಿನಿಮಾ ನೋಡಲ್ಲ. ದಯವಿಟ್ಟು ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಲ್ಲ ಕೂಡ. ಲಿಟ್ರಲಿ ಹೇಳ್ಬೇಕಂದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ದಯವಿಟ್ಟು ಹೋಗಿ ನೋಡಿ. ನಂಗಂತೂ ತುಂಬಾನೇ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು. ದಯವಿಟ್ಟು ಹೋಗಿ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಒಂದು ಸಿನಿಮಾನ ತೆಗಿಯೋಕ್ಕೆ ಹೆಚ್ಚು ಕಡಿಮೆ 2 ರಿಂದ 6 ತಿಂಗಳು ತಗೊಂತಾರೆ. ದಯವಿಟ್ಟು ಹೋಗಿ ನೋಡಿ. ಎಷ್ಟೋ ಕಷ್ಟಪಟ್ಟು ಒಂದು ಸಿನಿಮಾನ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಸಿನಿಮಾ ತೆಗಿಯೋದು ಸುಲಭ ಅಲ್ಲ. ದಯವಿಟ್ಟು ಹೋಗಿ ನೋಡಿ. ಇಷ್ಟ ಆದರೆ ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ತೀನಿ.